ಸಿದ್ದರಾಮಯ್ಯ ಮತ್ತು ಡಿಕೆಶಿ ಸೇರಿ ಕಾಂಗ್ರೆಸ್ ಅನ್ನ ಉಸಿರುಗಟ್ಟಿಸ್ತಾ ಇದ್ದಾರೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆ ಮಾತಿಗೆ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿರುವಂತದ್ದು. ಮೊದಲು ಅವರು ಬಿಜೆಪಿ ಮುಗಿಸದಿದ್ರೆ ಸಾಕು ಅಂತ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆಗೆ. ನಿರಂತರವಾದಂಥ ವೋಟ್ ಬ್ಯಾಂಕ್ ಮಾಡಿದ ಪರಿಣಾಮವಾಗಿ ಇವತ್ತು ಕಾಂಗ್ರೆಸ್ ನಾಪತ್ತೆಯಾಗಿದೆ ದೇಶದಿಂದ. ಒಂದು ಕಾಲದಲ್ಲಿ ಸುಮಾರು 40-50 ವರ್ಷಗಳ ಕಾಲ ಉತ್ತರ ಪ್ರದೇಶದಲ್ಲಿ ಅವರೇ ರಾಜರು, ಅಲ್ಲಿಂದ ಬಂದವರೇ ದೇಶದ ಪ್ರಧಾನಿಗಳು. ಉತ್ತರ ಪ್ರದೇಶ ಗೆದ್ದರೆ ಇಡೀ ದೇಶ ಗೆಲ್ತು ಅನ್ನುವಂಥ ಭಾವನೆ ಇತ್ತು. ಆ ರೀತಿಯ ಕಾಂಗ್ರೆಸ್ ಇವತ್ತು ಈ ಮಟ್ಟಕ್ಕೆ ಇಳಿದಿದೆ. ಯಾಕೆಂದರೆ ಅವರ ವೋಟ್ ಬ್ಯಾಂಕ್ ರಾಜಕಾರಣದಿಂದಾಗಿ, ಓಲೈಕೆ ರಾಜಕಾರಣದಿಂದಾಗಿ. ಇಷ್ಟು ಮಾಡಿದ್ರೂ ಕೂಡ ಈ ಹಂತಕ್ಕೆ ಅವರು ಕೆಳಗಿಳಿದ್ರು ಕೂಡ ಅವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನೋ ಉಸಿರಾಡ್ತಿದೆ, ಆದರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿ ಈ ಕಾಂಗ್ರೆಸ್ಸಿನ ಉಸಿರುಗಟ್ಟಿಸ್ತಾರೆ. ಮತ್ತು ಉಸಿರುಗಟ್ಟಿಸುವಂಥ ವಾತಾವರಣ ಕಾಂಗ್ರೆಸ್ಸಲ್ಲೂ ಇದೆ. ಕಾಂಗ್ರೆಸ್ಸಿನ ಉಸಿರುಗಟ್ಟಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯರು ಸ್ವತಃ ವಕೀಲರು. ಹೈಕೋರ್ಟ್ ಕೊಟ್ಟಂಥ ತೀರ್ಪನ್ನೇ ಸ್ವತಃ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ವಿರೋಧ ಮಾಡ್ತಾರೆ ಅಂದರೆ ಅವರ ಮಾನಸಿಕತೆ ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ರಾಜ್ಯದ ಜನಕ್ಕಿದು ಅರ್ಥ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಕಾಂಗ್ರೆಸ್ಸನ್ನು ಮುಳುಗಿಸೋದಕ್ಕೆ ಬೇರೆ ಯಾರು ಬೇಕಾಗಿಲ್ಲ, ಕಾಂಗ್ರೆಸ್ಸಿನ ನಾಯಕರು ಸಾಕು. ಸದ್ಯ ಬಿಜೆಪಿ ಮುಗಿಸ್ತಿದ್ರು ಸಾಕು ಅಯ್ಯಮ್ಮ. ಸದ್ಯ ಬಿಜೆಪಿ ಮುಗಿಸ್ತಿದ್ರು ಸಾಕು ಅಯ್ಯಮ್ಮ.